ಘಟಕದ ಮುಖ್ಯಸ್ಥರಾಗಿ ಸಿದ್ದರಾಮಯ್ಯ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಸಿದ್ದರಾಮಯ್ಯಗೆ ಪುನರ್ವಸತಿ ಕೇಂದ್ರ ಮಾಡಿದೆ ಅಂತ ಟ್ವೀಟ್ ಮಾಡಿ ಸಿದ್ದರಾಮಯ್ಯ ಅವರ ಕಾಲೆಳೆದಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಸಿದ್ದರಾಮಯ್ಯ ಅವರ ನಿವೃತ್ತಿ ಸಮಯ ಹತ್ರ ಬಂದಿದೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಇದಕ್ಕೆ ಎಐಸಿಸಿ ರಚನೆ ಮಾಡಿರುವ ಒಬಿಸಿ ಘಟಕವೇ ಸಾಕ್ಷಿ ಅಂತ ಆರ್ ಅಶೋಕ್ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ, ನಿಮ್ಮ ಸೇವೆ ಸಾಕು, ರಾಜೀನಾಮೆ ಕೊಡಿ. ಸೋನಿಯಾ, ರಾಹುಲ್ ಗಾಂಧಿ ಪರೋಕ್ಷವಾಗಿ ಹೀಗೆ ಹೇಳ್ತಿದ್ದಾರೆ. ನಿಮ್ಗೆ ಕಿಂಚಿತ್ತು ಸ್ವಾಭಿಮಾನ ಇದ್ರೆ ಕುರ್ಚಿ ಬಿಟ್ಟು ಇಳಿರಿ ಹಾಗಂತ ಸಿದ್ದರಾಮಯ್ಯ ಅವರ ಕಾಲೆಳೆದಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಎಐಸಿಸಿ ಒಬಿಸಿ ಘಟಕದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಇವರನ್ನ ಅಂತ ವಿಪಕ್ಷಗಳು ಸಾಕಷ್ಟು ಟೀಕೆಯನ್ನ ಮಾಡ್ತಾ ಇದ್ದಾವೆ. ಸಿದ್ದರಾಮಯ್ಯ ಅವರ ಕುರ್ಚಿಯ ಸಮಯ ಮುಗ್ದಿದೆ, ಸಿಎಂ ಪೋಸ್ಟ್ ಸಮಯ ಮುಗ್ದಿದೆ. ಸಿದ್ದರಾಮಯ್ಯ ಅವರನ್ನ ಇದು ಏನು ಪ್ರಮೋಷನ್ ಡಿಮೋಷನ್ ಗೊತ್ತಿಲ್ಲ ಅಂತ ವಿಪಕ್ಷ ನಾಯಕರುಗಳು ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ನನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ, ನನ್ನನ್ನ ಈ ರೀತಿ ಅಧ್ಯಕ್ಷನನ್ನಾಗಿ ಮಾಡಿರೋದ್ರ ಮಾಹಿತಿಯೇ ಇಲ್ಲ ಅಂತ ಮಾತನಾಡ್ತಾ ಇದ್ದಾರೆ. ಹಾಗಾದ್ರೆ ಏನಿದು ಸಿದ್ದರಾಮಯ್ಯ ಅವರನ್ನ ಸಿಕ್ಕಾಕಿಸುವ ಒಂದು ವಿಚಾರವಾ ಇದು, ಅಥವಾ ಏನಿದು, ಏನ್ ಸ್ಟ್ರಾಟಜಿ ಇದೆ ಇದರ ಹಿಂದೆ? ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ವಿಚಾರಕ್ಕೆ ನಾಂದಿ ಆಗತ್ತಾ ಈ ವಿಚಾರ ಅನ್ನುವಂಥ ಪ್ರಶ್ನೆಗಳು ಕೂಡ ಹೇಳ್ತಾ ಇದೆ. ಬಿಜೆಪಿ ಮುಖಂಡರುಗಳು ಆ ಥರದ ಪ್ರಶ್ನೆಗಳನ್ನು ಎತ್ತುತ್ತಾ ಇದ್ದಾರೆ. ಬಿವೈ ವಿಜಯೇಂದ್ರ, ಆರ್ ಅಶೋಕ್, ಬಸವರಾಜ ಬೊಮ್ಮಾಯಿ ಸೇರಿದಂತೆ ಅನೇಕ ಮಂದಿ ಬಿಜೆಪಿ ನಾಯಕರು ಈ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾಲೆಳೆದಿದ್ದಾರೆ. ಓಕೆ, ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಒಂದ್ ಕಡೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕುರ್ಚಿನೇ ಉಳಿಯುತ್ತೋ ಇಲ್ವೋ ಅನ್ನುವಂಥ ಅನುಮಾನದ ಪರಿಸ್ಥಿತಿ, ವಿಪಕ್ಷ ನಾಯಕರು ಕಾಲಿಳಿತಾ ಇದ್ದಾರೆ. ಮತ್ತೊಂದು ಕಡೆ ಅಭಿಷೇಕ್, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಈ ಸರ್ಕಾರದಲ್ಲಿ ಅಭಿವೃದ್ಧಿನೇ ಇಲ್ಲ, ಒಂದಷ್ಟು ಯೋಜನೆಗಳನ್ನ ಅನೌನ್ಸ್ ಮಾಡಿದ್ರು, ಈಗ ಆ ಯೋಜನೆಗಳನ್ನೇ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನ್ ಅಪ್ಡೇಟ್ ಇದೆ ಈ ಕುರಿತಾಗಿ? ಲಕ್ಷ್ಮಿ, ಮೊದಲನೇದಾಗಿ ಸಿಎಂ ರವರ ಬದಲಾವಣೆಯ ಕೂಗು ಈಗಾಗಲೇ ರಾಜ್ಯದಲ್ಲಿ ಕೇಳ್ತಿರೋದ್ರಿಂದ ಸಿಎಂ ರವರಿಗೆ ಅಂದ್ರೆ ಸಿದ್ದರಾಮಯ್ಯನವರಿಗೆ ರಾಷ್ಟ್ರೀಯ ಘಟಕದ ಒಬಿಸಿ ಮುಖ್ಯಸ್ಥನ ಸ್ಥಾನವನ್ನ ಕೊಟ್ಟಿರೋದರ ಹಿನ್ನೆಲೆ ಪ್ರಾಬಬ್ಲಿ ಏನಾದ್ರೂ ಚೇಂಜಸ್ ಅನ್ನ ನೀವು ಆಂಟಿಸಿಪೇಟ್ ಮಾಡಬೇಕಾಗತ್ತೆ, ಬದಲಾವಣೆಗೆ ನೀವು ಸಹಮತವನ್ನ ತೋರ್ಬೇಕಾಗತ್ತೆ. ರಾಜ್ಯದ ನಾಯಕತ್ವದಿಂದ ರಾಷ್ಟ್ರೀಯ ನಾಯಕತ್ವ ಕೊಡ್ತಾ ಇದೀವಿ ಅನ್ನೋ ಒಂದು ಸೂಕ್ಷ್ಮ ಸಂದೇಶವನ್ನೇನಾದ್ರೂ ಸಿದ್ದರಾಮಯ್ಯನವರಿಗೆ ಎಐಸಿಸಿಯಿಂದ ತಲುಪಿಸಲಾಗಿದ್ರೂ ಕೂಡ ಅವರು ಅದನ್ನ ಬಹಿರಂಗವಾಗಿ ಹೇಳ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಅನ್ನೋ ಒಂದು ಪ್ರಶ್ನೆ ಈಗ ಮೂಡ್ತಿರುವಂತದ್ದು ಪಾಯಿಂಟ್ ನಂಬರ್ 1 ಆಗುತ್ತೆ. ಮತ್ತೊಂದು ಕಡೆ ಕುಮಾರಸ್ವಾಮಿ ರವರನ್ನ ಈ ಒಂದು ವಿಚಾರವಾಗಿ ಪ್ರಶ್ನೆ ಮಾಡಿದಾಗ ಅವರ ಆಂತರಿಕ ವಿಚಾರವನ್ನ ನಾವು ಕಮೆಂಟ್ ಮಾಡೋದು ಯಾಕೆ ಅನ್ನೋ ರೀತಿಯಲ್ಲಿ ಅಂದ್ರೆ ಸಿದ್ದರಾಮಯ್ಯನವ್ರನ್ನ ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ ಅನ್ನೋ ಒಂದು ಧಾಟಿಯಲ್ಲಿ ಮಾತನಾಡೋದನ್ನ ಎರಡನೇ ಪಾಯಿಂಟ್ ಆಗಿ ಗಮನಿಸಬೇಕಾಗುತ್ತೆ. ಮತ್ತೊಂದು ಕಡೆ ಅಶೋಕ್ ಅವರು ಕೂಡ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಬರೆದು ಹಾಕಿದ್ದಾರೆ, ಸಿದ್ದರಾಮಯ್ಯರವರಿಗೆ ಈಗ ಅದೊಂದು ಪುನರ್ವಸತಿ ಕೇಂದ್ರವಾದಂತೆ ಆಗಿದೆ. ಸಿದ್ದರಾಮಯ್ಯನವ್ರನ್ನ ಈಗ ಅಧಿಕಾರದಿಂದ ಕೆಳಗೆ ಇಳಿಸಿ ಅಲ್ಲಿ ಬೇರೆಯವ್ರನ್ನ ಕೂರಿಸುವಂತ ಸಂದರ್ಭ ಬಂದಿದೆ ಅನ್ನೋ ರೀತಿಯಲ್ಲಿ ಮಾತನಾಡಿದಂತ ಸಂದರ್ಭದಲ್ಲಿ ಈ ಎಲ್ಲವನ್ನ ತಾಳೆ ಹಾಕಿ ನೋಡಿದಾಗ ರಾಜ್ಯದ ಜನರು ಕೂಡ ಗ್ಯಾರಂಟಿ ಯೋಜನೆಗಳ ವಿಚಾರದಲ್ಲಿ ಒಂದಿಷ್ಟು ಅಸಮಾಧಾನವನ್ನು ಹೊಂದಿರುವಂತದ್ದು. ಕಾಂಗ್ರೆಸ್ನ ಕಾರ್ಯಕರ್ತರೇ, ಮಹಿಳೆಯರೇ ಆ ಒಂದು ಫೆಸಿಲಿಟಿಗಳು ಸರಿಯಾಗಿ ತಲುಪ್ತಿಲ್ಲ ಅಂತ ಮಾತನಾಡಿರುವಂತದ್ದು. ಅದರ ಜೊತೆಗೆ ಸರ್ಕಾರದ ಒಂದಿಷ್ಟು ಸಚಿವರು ಕೂಡ ಹೇಳಿರುವಂತದ್ದು ನಾವು ಗ್ಯಾರಂಟಿಗಳನ್ನ ಕೊಡ್ತೇವೆ ಅನ್ನೋಂತ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ಕೊಡ್ತೀವಿ ಅಂತ ಹೇಳಿದ್ವು ಅನ್ನೋದು ಪ್ರಶ್ನೆಯನ್ನ ಹಾಕಿರೋದ್ರ ಹಿನ್ನೆಲೆ ಒಂದಿಷ್ಟು ಒಬಿಸಿ ಘಟಕದ ಮುಖ್ಯಸ್ಥರಾಗಿ ಸಿದ್ದರಾಮಯ್ಯ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಸಿದ್ದರಾಮಯ್ಯಗೆ ಪುನರ್ವಸತಿ ಕೇಂದ್ರ ಮಾಡಿದೆ ಅಂತ ಟ್ವೀಟ್ ಮಾಡಿ ಸಿದ್ದರಾಮಯ್ಯ ಅವರ ಕಾಲೆಳೆದಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಸಿದ್ದರಾಮಯ್ಯ ಅವರ ನಿವೃತ್ತಿ ಸಮಯ ಹತ್ರ ಬಂದಿದೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಇದಕ್ಕೆ ಎಐಸಿಸಿ ರಚನೆ ಮಾಡಿರುವ ಒಬಿಸಿ ಘಟಕವೇ ಸಾಕ್ಷಿ ಅಂತ ಆರ್ ಅಶೋಕ್ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ, ನಿಮ್ಮ ಸೇವೆ ಸಾಕು, ರಾಜೀನಾಮೆ ಕೊಡಿ. ಸೋನಿಯಾ, ರಾಹುಲ್ ಗಾಂಧಿ ಪರೋಕ್ಷವಾಗಿ ಹೀಗೆ ಹೇಳ್ತಿದ್ದಾರೆ. ನಿಮ್ಗೆ ಕಿಂಚಿತ್ತು ಸ್ವಾಭಿಮಾನ ಇದ್ರೆ ಕುರ್ಚಿ ಬಿಟ್ಟು ಇಳಿರಿ ಹಾಗಂತ ಸಿದ್ದರಾಮಯ್ಯ ಅವರ ಕಾಲೆಳೆದಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಎಐಸಿಸಿ ಒಬಿಸಿ ಘಟಕದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಇವರನ್ನ ಅಂತ ವಿಪಕ್ಷಗಳು ಸಾಕಷ್ಟು ಟೀಕೆಯನ್ನ ಮಾಡ್ತಾ ಇದ್ದಾವೆ. ಸಿದ್ದರಾಮಯ್ಯ ಅವರ ಕುರ್ಚಿಯ ಸಮಯ ಮುಗ್ದಿದೆ, ಸಿಎಂ ಪೋಸ್ಟ್ ಸಮಯ ಮುಗ್ದಿದೆ. ಸಿದ್ದರಾಮಯ್ಯ ಅವರನ್ನ ಇದು ಏನು ಪ್ರಮೋಷನ್ ಡಿಮೋಷನ್ ಗೊತ್ತಿಲ್ಲ ಅಂತ ವಿಪಕ್ಷ ನಾಯಕರುಗಳು
ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ನನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ, ನನ್ನನ್ನ ಈ ರೀತಿ ಅಧ್ಯಕ್ಷನನ್ನಾಗಿ ಮಾಡಿರೋದ್ರ ಮಾಹಿತಿಯೇ ಇಲ್ಲ ಅಂತ ಮಾತನಾಡ್ತಾ ಇದ್ದಾರೆ. ಹಾಗಾದ್ರೆ ಏನಿದು ಸಿದ್ದರಾಮಯ್ಯ ಅವರನ್ನ ಸಿಕ್ಕಾಕಿಸುವ ಒಂದು ವಿಚಾರವಾ ಇದು, ಅಥವಾ ಏನಿದು, ಏನ್ ಸ್ಟ್ರಾಟಜಿ ಇದೆ ಇದರ ಹಿಂದೆ? ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ವಿಚಾರಕ್ಕೆ ನಾಂದಿ ಆಗತ್ತಾ ಈ ವಿಚಾರ ಅನ್ನುವಂಥ ಪ್ರಶ್ನೆಗಳು ಕೂಡ ಹೇಳ್ತಾ ಇದೆ. ಬಿಜೆಪಿ ಮುಖಂಡರುಗಳು ಆ ಥರದ ಪ್ರಶ್ನೆಗಳನ್ನು ಎತ್ತುತ್ತಾ ಇದ್ದಾರೆ. ಬಿವೈ ವಿಜಯೇಂದ್ರ, ಆರ್ ಅಶೋಕ್, ಬಸವರಾಜ ಬೊಮ್ಮಾಯಿ ಸೇರಿದಂತೆ ಅನೇಕ ಮಂದಿ ಬಿಜೆಪಿ ನಾಯಕರು ಈ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾಲಿಳಿದಿದ್ದಾರೆ. ಓಕೆ, ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಒಂದ್ ಕಡೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕುರ್ಚಿನೇ ಉಳಿಯುತ್ತೋ ಇಲ್ವೋ ಅನ್ನುವಂಥ ಅನುಮಾನದ ಪರಿಸ್ಥಿತಿ, ವಿಪಕ್ಷ ನಾಯಕರು ಕಾಲಿಳಿತಾ ಇದ್ದಾರೆ. ಮತ್ತೊಂದು ಕಡೆ ಅಭಿಷೇಕ್, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಈ ಸರ್ಕಾರದಲ್ಲಿ ಅಭಿವೃದ್ಧಿನೇ ಇಲ್ಲ, ಒಂದಷ್ಟು ಯೋಜನೆಗಳನ್ನ ಅನೌನ್ಸ್ ಮಾಡಿದ್ರು, ಈಗ ಆ ಯೋಜನೆಗಳನ್ನೇ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತ ಎಚ್ ಡಿ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನ್ ಅಪ್ಡೇಟ್ ಇದೆ ಈ ಕುರಿತಾಗಿ? ಲಕ್ಷ್ಮಿ, ಮೊದಲನೇದಾಗಿ ಸಿಎಂ ರವರ ಬದಲಾವಣೆಯ ಕೂಗು ಈಗಾಗಲೇ ರಾಜ್ಯದಲ್ಲಿ ಕೇಳ್ತಿರೋದ್ರಿಂದ ಸಿಎಂ ರವರಿಗೆ ಅಂದ್ರೆ ಸಿದ್ದರಾಮಯ್ಯನವರಿಗೆ ರಾಷ್ಟ್ರೀಯ ಘಟಕದ ಒಬಿಸಿ ಮುಖ್ಯಸ್ಥನ ಸ್ಥಾನವನ್ನ ಕೊಟ್ಟಿರೋದರ ಹಿನ್ನೆಲೆ ಪ್ರಾಬಬ್ಲಿ ಏನಾದ್ರೂ ಚೇಂಜಸ್ ಅನ್ನ ನೀವು ಆಂಟಿಸಿಪೇಟ್ ಮಾಡಬೇಕಾಗತ್ತೆ, ಬದಲಾವಣೆಗೆ ನೀವು ಸಹಮತವನ್ನ ತೋರ್ಬೇಕಾಗತ್ತೆ. ರಾಜ್ಯದ ನಾಯಕತ್ವದಿಂದ ರಾಷ್ಟ್ರೀಯ ನಾಯಕತ್ವ ಕೊಡ್ತಾ ಇದೀವಿ ಅನ್ನೋ ಒಂದು ಸೂಕ್ಷ್ಮ ಸಂದೇಶವನ್ನೇನಾದ್ರೂ ಸಿದ್ದರಾಮಯ್ಯನವರಿಗೆ ಎಐಸಿಸಿಯಿಂದ ತಲುಪಿಸಲಾಗಿದ್ರೂ ಕೂಡ ಅವರು ಅದನ್ನ ಬಹಿರಂಗವಾಗಿ ಹೇಳ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಈಗ ಮೂಡ್ತಿರುವಂತದ್ದು ಪಾಯಿಂಟ್ ನಂಬರ್ 1 ಆಗುತ್ತೆ. ಮತ್ತೊಂದು ಕಡೆ ಕುಮಾರಸ್ವಾಮಿ ರವ್ರನ್ನ ಈ ಒಂದು ವಿಚಾರವಾಗಿ ಪ್ರಶ್ನೆ ಮಾಡಿದಾಗ ಅವರ ಆಂತರಿಕ ವಿಚಾರವನ್ನ ನಾವು ಕಮೆಂಟ್ ಮಾಡೋದು ಯಾಕೆ ಅನ್ನೋ ರೀತಿಯಲ್ಲಿ ಅಂದ್ರೆ ಸಿದ್ದರಾಮಯ್ಯನವ್ರನ್ನ ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ ಅನ್ನೋ ಒಂದು ಧಾಟಿಯಲ್ಲಿ ಮಾತನಾಡೋದನ್ನ ಎರಡನೇ ಪಾಯಿಂಟ್ ಆಗಿ ಗಮನಿಸಬೇಕಾಗುತ್ತೆ. ಮತ್ತೊಂದು ಕಡೆ ಅಶೋಕ್ ಅವರು ಕೂಡ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಬರೆದು ಹಾಕಿದ್ದಾರೆ, ಸಿದ್ದರಾಮಯ್ಯರವರಿಗೆ ಈಗ ಅದೊಂದು ಪುನರ್ವಸತಿ ಕೇಂದ್ರವಾದಂತೆ ಆಗಿದೆ, ಸಿದ್ದರಾಮಯ್ಯನವ್ರನ್ನ ಈಗ ಅಧಿಕಾರದಿಂದ ಕೆಳಗೆ ಇಳಿಸಿ ಅಲ್ಲಿ ಬೇರೆಯವ್ರನ್ನ ಕೂರಿಸುವಂತ ಸಂದರ್ಭ ಬಂದಿದೆ ಅನ್ನೋ ರೀತಿಯಲ್ಲಿ ಮಾತನಾಡಿದಂತ ಸಂದರ್ಭದಲ್ಲಿ ಈ ಎಲ್ಲವನ್ನ ತಾಳೆ ಹಾಕಿ ನೋಡಿದಾಗ ರಾಜ್ಯದ ಜನರು ಕೂಡ ಗ್ಯಾರಂಟಿ ಯೋಜನೆಗಳ ವಿಚಾರದಲ್ಲಿ ಒಂದಿಷ್ಟು ಅಸಮಾಧಾನವನ್ನು ಹೊಂದಿರುವಂತದ್ದು. ಕಾಂಗ್ರೆಸ್ನ ಕಾರ್ಯಕರ್ತರೇ, ಮಹಿಳೆಯರೇ ಆ ಒಂದು ಫೆಸಿಲಿಟಿಗಳು ಸರಿಯಾಗಿ ತಲುಪ್ತಿಲ್ಲ ಅಂತ ಮಾತನಾಡಿರುವಂತದ್ದು. ಅದರ ಜೊತೆಗೆ ಸರ್ಕಾರದ ಒಂದಿಷ್ಟು ಸಚಿವರು ಕೂಡ ಹೇಳಿರುವಂತದ್ದು ನಾವು ಗ್ಯಾರಂಟಿಗಳನ್ನ ಕೊಡ್ತೇವೆ ಅನ್ನೋಂತ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ಕೊಡ್ತೀವಿ ಅಂತ ಹೇಳಿದ್ವಿ ಅನ್ನೋದು ಪ್ರಶ್ನೆಯನ್ನ ಹಾಕಿರೋದ್ರ ಹಿನ್ನೆಲೆ ಒಂದಿಷ್ಟು ಒಬಿಸಿ ಘಟಕದ ಮುಖ್ಯಸ್ಥರಾಗಿ ಸಿದ್ದರಾಮಯ್ಯ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಸಿದ್ದರಾಮಯ್ಯಗೆ ಪುನರ್ವಸತಿ ಕೇಂದ್ರ ಮಾಡಿದೆ ಅಂತ ಟ್ವೀಟ್ ಮಾಡಿ ಸಿದ್ದರಾಮಯ್ಯ ಅವರ ಕಾಲಿಳಿದಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಸಿದ್ದರಾಮಯ್ಯ ಅವರ ನಿವೃತ್ತಿ ಸಮಯ ಹತ್ರ ಬಂದಿದೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಇದಕ್ಕೆ ಎಐಸಿಸಿ ರಚನೆ ಮಾಡಿರುವ ಒಬಿಸಿ ಘಟಕವೇ ಸಾಕ್ಷಿ ಅಂತ ಆರ್ ಅಶೋಕ್ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ, ನಿಮ್ಮ ಸೇವೆ ಸಾಕು, ರಾಜೀನಾಮೆ ಕೊಡಿ. ಸೋನಿಯಾ, ರಾಹುಲ್ ಗಾಂಧಿ ಪರೋಕ್ಷವಾಗಿ ಹೀಗೆ ಹೇಳ್ತಿದ್ದಾರೆ.